ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವತ್ತೇನಪ್ಪ ವಿಷಯ ಅಂದರೆ, ಬೇಸಿಗೆಗಾಲ ಶುರು ಆಯಿತು ಅಂದಾಗ ಮಾವಿನ ಹಣ್ಣು ಸೀಸನ್ ಶುರು ಆಯಿತು ಅಂತಲೇ ಅರ್ಥ. ನಮಗೆಲ್ಲ ಬೇಸಿಗೆ ರಜಾ ಬಂತು ಅಂದಾಗ ಒಂದಷ್ಟು ಆಲ್ಮೋಸ್ಟ್ ಒಂದು ಬಾಕ್ಸ್ ಅಷ್ಟು ಮಾವಿನ ಹಣ್ಣು ತಂದಿರೋರು. ದಿನ ಮಾವಿನ ಹಣ್ಣನ್ನ ತಿಂದು 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 ಬೇಸಿಗೆ ಕಾಲ ಕಳೆಯೋದ್ರಲ್ಲಿರೋ ಮಜ್ಜಾನೇ ಬೇರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಮಾವಿನ ಹಣ್ಣನ್ನ ಕುಯ್ಕೊಂಡು ತಿನ್ನೋದಕ್ಕಿಂತ ಅದರ ಸಿಪ್ಪೆನ ಬಾಯಲ್ಲಿ ಸುಳ್ಕೊಂಡು ತಿನ್ನೋದ್ರಲ್ಲಿರೋ ಮಜ್ಜಾನೇ ಬೇರೆ. ನೀವು ಯಾರಾದರೂ ಈಗ ಮಾಡಿದ್ದೀರಾ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ನಾವು ಒಂದು ಫಿಲಿಪೈನ್ ಡಿಶ್ ಮಾಡೋಣ, ಅಂದರೆ ಅದೇ ಮಾವಿನ ಹಣ್ಣ ಇಟ್ಕೊಂಡು ಒಂದು ಫಿಲಿಪೈನ್ ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾನು ಆಗಲೇ ಹೇಳ್ದಂಗೆ ಇವಾಗ ನಾವು ಫಿಲಿಪೈನ್ನ ಫೇಮಸ್ ಮ್ಯಾಂಗೋ ಪಿಲ್ಲೋ ಕ್ರೆಪ್ ಮಾಡೋಣ. ನೀವು ಅದಕ್ಕೇನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೋಗಿ ನೋಡ್ಕೊಂಬಂದ್ಬಿಡಿ. ಹಾಗೆ ನಾವಿಲ್ಲಿ 2 ಮೊಟ್ಟೆ ಹಾಕ್ಕೊಳ್ಳೋಣ, ಮತ್ತೆ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ, ಮತ್ತಿಲ್ಲಿ ನಮ್ಮ ಹತ್ರ 1 ಕಪ್ಪಷ್ಟು ಮೈದಾ ಹಿಟ್ಟಿದೆ. ಇದಕ್ಕೆ ಈಗ 2 ರಿಂದ 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ, ಮತ್ತೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೋಣ. ಜೊತೆಲಿ ಇಲ್ಲಿ ನಮ್ಮ ಹತ್ರ ಯೆಲ್ಲೋ ಕಲರ್ ಫುಡ್ ಕಲರ್ ಇದೆ. ನಾನು ಫುಡ್ ಕಲರ್ ಹಾಕ್ತಾ ಇದ್ದೀನಿ, ನೀವು ಬೇಕಾದನ್ನು ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ ಬಂದ್ಬೇಡ. ಇದನ್ನ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಇದೇ ಪೋರಿಂಗ್ ಕನ್ಸಿಸ್ಟೆನ್ಸಿಲೇ ಇರಬೇಕು. ಇಲ್ಲಿ 1 ಬೌಲ್ ಅಷ್ಟು ನಮಗೆ ಇದು ಏನು ಫ್ರೆಶ್ ಕ್ರೀಮ್ ಇದೆ. ಇದಕ್ಕೆ ಪೌಡರ್ ಮಾಡಿರೋಂಥ ಶುಗರ್ ಹಾಕ್ಕೊಳ್ಳೋಣ, 2 ಸ್ಪೂನ್ ಅಷ್ಟು. ಈಗ ಹ್ಯಾಂಡ್ ಮಿಕ್ಸರ್ನ ತಗೊಂಡು 1 ಸ್ಪೀಡಲ್ಲಿ ಇಟ್ಟು ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ನಮಗೆ ಬೀಟ್ ಮಾಡಿ ಇಟ್ಕೊಂಡಿರೋಂಥ ಫ್ರೆಶ್ ಕ್ರೀಮ್ ರೆಡಿ ಆಗಿದೆ. 1 ಇಂಚ್ ಇಟ್ಕೊಂಡು ನಾವು ಆಗಲೇ ಬ್ಯಾಟರ್ ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನ ನೀವು ಪ್ಯಾನ್ ಕೇಕ್ ಹಾಕ್ಕೊಳೋ ಥರ ಹಾಕ್ಕೊಳ್ಳಿ. ಸೊ ಈಗ ಇದಕ್ಕೆ ಒಂದು ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಅಷ್ಟರಲ್ಲಿ ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬೇಡ. ಒಬ್ಬ ಮನುಷ್ಯ ಅವನಿಗೆ ಅವ್ನು ಯಾರು ಅಂತ ಮರ್ತೋದ್ರೆ ಏನಾಗುತ್ತೆ? ಇವತ್ತಿನ ಕಥೆಯಲ್ಲಿ ನಾವು ಈ ಥರದೇ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಕಥೆ ನಡೀತಾ ಇರೋದು 1887ರಲ್ಲಿ. ಆಸೆಲ್ ಬ್ರೀವ್ಗ್ ಅನ್ನೋರು ಒಂದೂರಲ್ಲಿ ಬದುಕ್ತಾ ಇರ್ತಾರೆ. ಅವರು ಆ ಊರಲ್ಲಿ ಸಡನ್ ಆಗಿ ಕಾಣೆ ಆಗಿ ಹೋಗ್ತಾರೆ. ಹೀಗೆ ಕಾಣೆ ಆಗಿ ಹೋಗಿದ್ದಿವರು ಇನ್ನೊಂದು ಯಾವುದೋ ಊರಿನಲ್ಲಿ A.J. ಬ್ರೌನ್ ಅನ್ನೋ ಹೆಸರಿನಲ್ಲಿ ಬದುಕ್ತಾ ಇರ್ತಾರೆ. ತುಂಬಾ ಜನ ಇವರನ್ನ ನೋಡಿ, ಇವ್ರು ಎಸೆಲ್ ಬ್ರೌನ್ ಅಲ್ಲ, ಇವ್ರು ಯಾಕೆ ಇಲ್ಲಿ ಬಂದು A.J. ಬ್ರೌನ್ ಆಗಿ ಬದುಕ್ತಾ ಇದ್ದಾರೆ, ಈ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮುಂದೆ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇವ್ರಿಗಿದ್ದಂತಹ ಒಂದು ಐಡೆಂಟಿಟಿನ ಮರ್ತೋಗಿದ್ದಾರೆ ಅನ್ನೋದು ತಿಳಿದ್ ಬರುತ್ತೆ. ಈ ತರದೊಂದು ಇಂಟ್ರೆಸ್ಟಿಂಗ್ ಕೇಸ್ನ ಸೈಕಾಲಜಿಕಲಿ ಏನು ಡಿಸೋಸಿಯೇಟಿವ್ ಫ್ಯೂಗ್ ಅಂತ ಕರೀತಾರೆ. ಈ ತರದ ಸೈಕಾಲಜಿಕಲ್ ಡಿಸಾರ್ಡರ್ಗಳ ಬಗ್ಗೆ ನೀವು ತುಂಬಾ ಕೇಳಿರ್ಬೋದು. ಆದ್ರೆ ಈ ಒಂದು ಕೇಸ್ ಅಥವಾ ಇವ್ರದ್ದು ಏನ್ ನಡೀತಲ್ಲ 1887ನಲ್ಲಿ, ಇದು ಡಿಸೋಸಿಯೇಟಿವ್ ಫ್ಯೂಗ್ನ ಮೊದಲನೇ ಕೇಸ್ ರೆಕಾರ್ಡ್. ಈ ತರ ಒಬ್ಬ ವ್ಯಕ್ತಿ ಅವನ ಐಡೆಂಟಿಟಿನ ಮರೆತ್ರೆ, ಅಂದ್ರೆ ನಾನು ಯಾರು ಅಂತಾನೆ ಮರ್ತೋದ್ರೆ ಅದೆಷ್ಟು ವಿಚಿತ್ರವಾಗಿರುತ್ತೆ ಅಲ್ಲ. ಈಗ ನಾವಿಲ್ಲೇನು ಪ್ಯಾನ್ ಕೇಕ್ನ ಹಾಕೊಂಡಿದ್ವಲ್ಲ, ಇದು ಚೆನ್ನಾಗಿ ಬೆಂದಿದೆ. ಈಗ ನಾವಿಲ್ಲಿ ಎಡ್ಜಸ್ನ ಲೈಟಾಗಿ ಬಿಡಿಸ್ಕೊಂಡು ಇದನ್ನ ಹಿಂಗೆತ್ತಿದ್ರೆ ಅದೇ ಬರುತ್ತೆ. ಈಗ ಇಲ್ಲಿ ಇದೇನು ರೆಡಿ ಆಗಿದೆಯಲ್ಲ, ಈ ಬ್ರೌನ್ ಆಗಿರೋ ಪಾರ್ಟು ಒಳಗೆ ಬರೋ ಥರ ಇಟ್ಕೊಳ್ಳಿ. ಈಗ ಇಲ್ಲಿ 1 ಲೇಯರ್ ಆಫ್ ಕ್ರೀಮ್ನ ಆ್ಯಡ್ ಮಾಡೋಣ.
ಇದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಪೀಸಸ್ನ ಹಾಕೋಣ. ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಕ್ರೀಮ್ನ ಆ್ಯಡ್ ಮಾಡೋಣ. ಈಗ ಇದನ್ನ ಫೋಲ್ಡ್ ಮಾಡ್ಕೊಳೋಣ. ಸೊ ನೋಡೋದಲ್ಲ, ಎಷ್ಟು ಸಿಂಪಲ್ ಆಗಿ ನಾವು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಈ ಥರದೊಂದು ರೆಸಿಪಿನ ರೆಡಿ ಮಾಡ್ಬೋದು ಅಂತ. ಸಮ್ಮರ್ ವೆಕೇಶನ್ಗೆ ಮಕ್ಕಳು ಮನೇಲಿದ್ದಾಗ ಈ ಥರದ ರೆಸಿಪಿನ ಮಾಡಿ ಇದನ್ನ ಫ್ರಿಜ್ಜಲ್ಲಿಟ್ಟು ಚಿಲ್ಡಾಗಿ ಸರ್ವ್ ಮಾಡಿ ತಿನ್ನೋದಕ್ಕೆ ಟೇಸ್ಟು ಬೇರೆ ಲೆವೆಲಲ್ಲೇ ಇರುತ್ತೆ. ನೀವು ಈ ಡಿಶ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡುಗೆ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ತಾ ಬಾಯ್.